ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ, ಗುರುವಾರ ಆಗಿರೋದ್ರಿಂದ ಇವತ್ತು ನಾನು ಶಿರಡಿ ಸಾಯಿಬಾಬಾ ಮಂದಿರಕ್ಕೆ ದರ್ಶನಕ್ಕೆ ಅಂತ ಹೋಗಿದ್ದೆ ಫ್ರೆಂಡ್ಸ್. ಬನ್ನಿ ನಿಮಗೂ ದರ್ಶನ ಮಾಡಿಸ್ತೀನಿ ಮಾಡಿ. ಅದಕ್ಕೂ ಮುಂಚೆ ನೋಡಿ ಇಲ್ಲೆಲ್ಲ ದೇವಸ್ಥಾನದ ಹೊರಗಡೆನೇ ನೋಡಿ ಎಷ್ಟು ಪ್ರಶಾಂತವಾಗಿದೆ, ಪಾರ್ಕಿಂಗ್ ಎಲ್ಲ ಇದೆ. ಮತ್ತು ಇಲ್ಲಿ ನೋಡಿ ಏನು ಚೆನ್ನಾಗಿ ಮಾಡಿದ್ದಾರೆ. ಹೊರ್ಗಡೆನೇ ಹೇಗಿದೆಯಲ್ಲ, ಒಳಗಡೆ ಹೆಂಗಿರ್ಬೋದು ನೀವೇ ಯೋಚನೆ ಮಾಡಿ. ಬನ್ನಿ ಒಳಗಡೆ ಹೋಗೋಣ, ಹೋಗಿ ನೋಡೋಣ, ಬಾಬಾ ಅವ್ರ ದರ್ಶನ ಮಾಡೋಣ. ಫ್ರೆಂಡ್ಸ್, ಎಂಟ್ರೆನ್ಸ್ಗೆ ಬಸವಣ್ಣನ ಇಟ್ಟಿದ್ದಾರೆ ನೋಡಿ, ತುಂಬ ಚೆನ್ನಾಗಿದೆ ಬಸವಣ್ಣ. ಈ ಬಸವಣ್ಣನ ಕಿವಿಲಿ ನಮ್ಮ ಬೇಡಿಕೆನ ಹೇಳಿದ್ರೆ ಅದು ಸಕ್ಸಸ್ ಆಗುತ್ತೆ ಅನ್ನೋದೊಂದು ನಂಬಿಕೆ ನೋಡಿ. ಫ್ರೆಂಡ್ಸ್, ಒಳಗಡೆ ದೇವಸ್ಥಾನ ಎಷ್ಟು ದೊಡ್ಡದಾಗಿದೆ, ಎಷ್ಟು ವಿಶಾಲವಾಗಿದೆ ನೋಡಿ. ಎಷ್ಟು ಜನ ಇದ್ದಾರೆ ಅಂತ ನೋಡಿ ಫ್ರೆಂಡ್ಸ್, ನೀವೇನೆ ಎಷ್ಟು ತುಂಬ ಚೆನ್ನಾಗಿದೆ ದೇವಸ್ಥಾನ. ಅಂತೂ ತುಂಬ ಪಾಸಿಟಿವಿಟಿ ಇದೆ ದೇವಸ್ಥಾನದ ಒಳಗಡೆ ಅಂತಲೇ ಹೇಳ್ಬೋದು. ತುಂಬ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ. ಅಲ್ಲೋಗಿ ಒಂದು 10 ನಿಮಿಷ ಕೂತ್ಕೊಂಡ್ರೆ ಸಾಕು. ಬಾಬಾ ಅವ್ರನ್ನ ನೋಡ್ಕೊಂಡು ಕೂತ್ಕೊಂಡ್ಬಿಟ್ರೆ ಇಡೀ ಪ್ರಪಂಚನೇ ಮರ್ತೋಗುತ್ತೆ ಫ್ರೆಂಡ್ಸ್, ಅಷ್ಟು ಚೆನ್ನಾಗಿದೆ ನೋಡಿರಿ. ಬಾಬಾ ಅವರ ದರ್ಶನ ನಮಗೂ ಚೆನ್ನಾಗಾಯಿತು, ನಿಮಗೂ ಆಗ್ತಾಯಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ನೋಡ್ತಾ ಇದ್ದೀರಾ, ಬಾಬಾ ಅವರು ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಂದರೆ ಒಂದೇ ಒಂದು ಹೂವಿನ ಹಾರ ಹಾಕಿದರು ಅಷ್ಟೇ. ಇಲ್ಲಿ ನೋಡಿ ಫ್ರೆಂಡ್ಸ್, ಬಾಬಾ ಅವರು ಒಂದೊಂದು ನಿಮಗೆ ಚಿತ್ರಕಥೆನೂ ಒಂದೊಂದು ಕತೆ ಹೇಳುತ್ತೆ, ಆ ಥರ ಮಾಡಿದ್ದಾರೆ. ಒಂದೊಂದು ಕಥೆನ ಇಲ್ಲಿ ಚಿತ್ರದ ಮೂಲಕ ತೋರ್ಸೋಕ್ಕೆ ಪ್ರಯತ್ನ ಪಟ್ಟಿದ್ದಾರೆ, ತೋರಿಸಿದ್ದಾರೆ ಅಂತಲೇ ಹೇಳ್ಬೋದು. ಅದರ ಕೆಳಗಡೆ ಅದರ ಸ್ಟೋರಿನೂ ಬರೆದಿದ್ದಾರೆ, ನೀವು ನೋಡ್ತಾ ಇರ್ಬೋದು. ಈಗ ಶಿರಡಿ ಸಾಯಿಬಾಬಾ ಸ್ವಾಮಿಯವರು ಕುಷ್ಠರೋಗಿಗಳನ್ನ ಸೇವೆ ಮಾಡಿ ಅವ್ರಿಗೆಲ್ಲ ವಾಸಿ ಮಾಡಿದ್ದು, ಮತ್ತು ಇನ್ನೂ ಅವರೆಲ್ಲ ಏನೇನು ಪವಾಡ ಮಾಡಿರ್ತಾರಲ್ಲ ಅದನ್ನೆಲ್ಲ ಚಿತ್ರದ ಮೂಲಕ ಇಲ್ಲಿ ತೋರಿಸಿದ್ದಾರೆ. ದೇವಸ್ಥಾನದ ಸುತ್ತ ಈ ಚಿತ್ರಕಲೆನ ಹಾಕಿದ್ದಾರೆ. ಅದನ್ನು ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ತುಂಬ ಸಾಯಿರಾಮ್ ಕಥೆನ ಕೇಳಿದಷ್ಟೇ ಖುಷಿ ಆಗ್ತಿತ್ತು ನಮಗೆ. ಕತೆ ಬಂದ ಜನಗಳಿಗೆಲ್ಲ ಈ ಕಥೆ ರೂಪದಲ್ಲಿ, ದೃಶ್ಯ ರೂಪದಲ್ಲಿ ನಮಗೆ ಕಥೆನ ಹೇಳೋ ಪ್ರಯತ್ನ ಮಾಡಿದ್ದಾರೆ ಕಮಿಟಿಯವರು. ತುಂಬ ಚೆನ್ನಾಗಿದೆ. ಆ ಒಂದೊಂದು ಪೋಸ್ಟರು ನೋಡಿ, ಇಲ್ಲಿ ಕುಷ್ಠರೋಗಿಗೆ ಸೇವೆ ಮಾಡ್ತಾ ಇರೋದು ನೋಡಿ. ಇವೆಲ್ಲ ನೋಡ್ತಾ ಇರ್ಬೋದು. ಗುರುಗಳ ಗುರುವಾಗಿ ಭಗವಂತನಾಗಿರೋ ಬಾಬಾ ಅಂತ ಇದೆ. ಬೇಡಿ ಬಂದವರಿಗೆ ವಿಭೂತಿ ನೀಡಿ ಸಕಲ ಸಂಕಷ್ಟ ಹರಿಸಿದ ಬಾಬಾ. ಹಿಂಗೆ ಹಲವಾರು ಕಥೆಗಳು ಫ್ರೆಂಡ್ಸ್, ಸುಮಾರು 100 ಕಥೆಗಳನ್ನ ಈ ಥರ ಚಿತ್ರದ ರೂಪದಲ್ಲಿ ನಮಗೆ ದೇವಸ್ಥಾನ ಸುತ್ತ ಹಾಕಿದ್ದಾರೆ. ನಾವು ಓದ್ಕೊಂಡ್ರೆ ಆ ಸಾಯಿಬಾಬಾ ಬಗ್ಗೆ ತಿಳ್ಕೊಬೋದು. ಇಲ್ಲೊಂದು ಬಾಬಾ ವಿಗ್ರಹ ಇಟ್ಟಿದ್ದಾರೆ, ತುಂಬ ಚೆನ್ನಾಗಿದೆ ನೋಡೋಕ್ಕಂತೂ. ಇಲ್ಲಿ ನೋಡಿ ಫ್ರೆಂಡ್ಸ್, ಸಾಯಿಬಾಬಾ ಹುಟ್ಟಿದಾಗ ಚಿಕ್ಕ ಮಗುವಿಂದ ಬೆಳೆದಾದ್ಮೇಲೆ ಯಾವ್ಯಾವ ರೀತಿ ಬೆಳೆದ್ರು ಅನ್ನೋದಕ್ಕೂ ಒಂದು ಕಥೆಗಳನ್ನ ಚಿತ್ರದ ರೂಪದಲ್ಲೇ ಮತ್ತು ಈ ಕಡೆ ಒಂದು ಭಾಗದಲ್ಲಿ ಹಾಕಿದ್ದಾರೆ. ಸಾಯಿರಾಮ್ ಚಿಕ್ಕ ಮಗು ಆಗಿದ್ದು, ಬಾಬಾ ಅವರು ಹುಟ್ಟಿದ್ದು, ಬೆಳೆದಿದ್ದು, ಆ ಕಥೆಗಳನ್ನೆಲ್ಲ ಈ ಕಡೆ ಹಾಕಿದ್ದಾರೆ ನೋಡಿ ಫ್ರೆಂಡ್ಸ್. ನೀವು ನೋಡ್ತಾ ಇರ್ಬೋದು ಎಷ್ಟು ಕಥೆಗಳನ್ನ ಹೇಳ್ತಾ ಇದೆ ಈ ದೇವಸ್ಥಾನದ ಸುತ್ತ ಗೋಡೆಗಳು. ಅಂದರೆ ಸಾಯಿಬಾಬಾ ಅವರ ತುಂಬ ಕಥೆಗಳನ್ನ ನಾವು ಇಲ್ಲಿ ಹೋದರೆ ತಿಳ್ಕೊಬೋದು. ಮತ್ತು ಅಲ್ಲಿಂದ ದರ್ಶನ ಮಾಡಿದ್ದಾದಮೇಲೆ ಇಲ್ಲಿ ಪಕ್ಕದಲ್ಲೇ ಗಣಪತಿ ದೇವಸ್ಥಾನ ಇದೆ, ಅದರನ್ನು ದರ್ಶನ ಮಾಡಿಕೊಂಡು ಮತ್ತು ಪಾರ್ವತಿ ಪರಮೇಶ್ವರ ಮತ್ತು ಶಿವಲಿಂಗ ದರ್ಶನ ಆಗುತ್ತೆ ನಮಗೆ. ನೆಕ್ಸ್ಟ್ ಬಂದು ಗುರು ದತ್ತಾತ್ರೇಯರ ದರ್ಶನ, ಆಮೇಲೆ ಸೀತಾರಾಮ ಲಕ್ಷ್ಮಣ ಸಮೇತ ಆಂಜನೇಯಂದು ಅದೊಂದು ದೇವಸ್ಥಾನ ಪುಟ್ಟದಾಗಿ ಮಾಡಿದ್ದಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ ದೇವಸ್ಥಾನ ಮಾತ್ರ ನೋಡೋದಕ್ಕೆ. ಅಲ್ಲಿ ಹೋದರೆ ತುಂಬ ಪಾಸಿಟಿವಿಟಿ ಇದೆ. ಇಲ್ಲೊಂದು ಸಾಯಿರಾಮ್ನ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಆಮೇಲೆ ನಾವು ಅದನ್ನೆಲ್ಲ ನೋಡಿಕೊಂಡು ದೇವಸ್ಥಾನದ ಹಿಂದೆಗಡೆಯಿಂದ ಹೋದರೆ ಅಲ್ಲಿ ನಮಗೆ ಊಟದ ಶಾಲೆ ಸಿಗುತ್ತೆ ಫ್ರೆಂಡ್ಸ್. ಅಂದರೆ ಗುರುವಾರ ಇಲ್ಲಿ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ಇರುತ್ತೆ. ತುಂಬ ಚೆನ್ನಾಗಿರುತ್ತೆ ಊಟ ಅಂತಲೇ ಹೇಳ್ಬೋದು. ತುಂಬ ದೊಡ್ಡದಾಗಿದೆ ದೇವಸ್ಥಾನ, ನೋಡೋಕ್ಕೆ ಒಂದು ಖುಷಿ ಆಗುತ್ತೆ ಫ್ರೆಂಡ್ಸ್ ಈ ದೇವಸ್ಥಾನನ ಮಾತ್ರ. ದೇವಸ್ಥಾನ ಮುಂದೆ ಅಂತೂ ಪಾರ್ಕಿಂಗ್ ಮಾಡಿದ್ದಾರೆ, ತುಂಬ ಚೆನ್ನಾಗಿದೆ.
ಎಲ್ಲರೂ ಅಲ್ಲಿ ನಿಂತ್ಕೊಂಡು ಬಂದ ತಕ್ಷಣ ಫೋಟೋಗಳ್ನ ವೀಡಿಯೋಗಳ್ನ ತೆಕ್ಕೊತಾರೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ ಅಲ್ಲಿ ಪಾರ್ಕಿಂಗ್ ಏರಿಯಾ. ತುಂಬ ಚೆನ್ನಾಗಿದೆ ನೋಡಿ. ಇಲ್ಲೆಲ್ಲ ಊಟ ಮಾಡ್ತಿದ್ದಾರೆ, ಅಲ್ಲೆಲ್ಲ ತಗೊಂಬಂದು ಊಟ ಮಾಡ್ತಿದ್ದಾರೆ. ಎಷ್ಟು ಜನ ಊಟಕ್ಕೆ ಹೋಗಿದ್ದಾರೆ ಅಂದರೆ, ಊಟ ಮಾಡ್ತಾರೆ ಅಂದರೆ ನೀವೇ ನೋಡ್ತಾ ಇರ್ಬೋದು. ತುಂಬ ಜನ ಊಟ ಮಾಡ್ತಾಯಿದ್ರು. ಇವತ್ತು ಗುರುವಾರ ಆಗಿರೋದ್ರಿಂದ ರವೆ ಪಾಯಸ ಮತ್ತು ಅನ್ನ ಸಾಂಬಾರು ಮಾಡಿದರು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು ಊಟ. ನೋಡಿ ಫ್ರೆಂಡ್ಸ್, ಎಷ್ಟು ಜನ ಊಟ ಮಾಡ್ತಾಯಿದ್ದಾರೆ. ಇಲ್ಲೆಲ್ಲ ಭಕ್ತಾದಿಗಳು ಹರಕೆ ರೂಪದಲ್ಲಿ ದವಸ ಧಾನ್ಯನೆಲ್ಲ ಕೊಡ್ತಾರೆ. ಅದರಿಂದ ಪ್ರತಿ ಗುರುವಾರ ಇಲ್ಲಿ ಊಟದ ವ್ಯವಸ್ಥೆ ಇರುತ್ತೆ. ತುಂಬ ಜನನೇ ಇದ್ದರು. ಗುರುವಾರ ಆಗಿರೋದ್ರಿಂದ ತುಂಬ ಊಟಕ್ಕೆ ಜನ ಇದ್ದರು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಊಟ ಮಾಡಿಕೊಂಡು ನಾವು ಬಸವಣ್ಣನ ಮತ್ತೊಂದು ಸತಿ ಬಸವಣ್ಣನ ಕಿವಿಲಿ ನಮ್ಮ ಬೇಡಿಕೆನ ಇಟ್ಟು ನೋಡಿ ಫ್ರೆಂಡ್ಸ್, ಇಲ್ಲಿ ಪಾರ್ಕಿಂಗ್ ಎಷ್ಟು ಚೆನ್ನಾಗಿದೆ ನೋಡಿ. ನೀವೇ ನೋಡ್ತಾ ಇರ್ಬೋದು. ಇಲ್ಲಿ ಬಾಬಾರ್ದೊಂದು ಕಥೆನೇ ಹೇಳುತ್ತೆ ಅದು. ಗೊಂಬೆಗಳು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅಲ್ಲಿ ವಾಟ್ರು ಬೇರೆ ಇದೆ, ನೀರು ಬರೋ ಥರ ಮಾಡಿದ್ದಾರೆ. ಸುತ್ತಮುತ್ತ ಪರಿಸರನೂ ಅಷ್ಟೇ ದೇವಸ್ಥಾನಕ್ಕೆ ತಕ್ಕನಾಗಿದೆ ಪರಿಸರ. ತುಂಬ ಚೆನ್ನಾಗಿದೆ ನೋಡಿ. ಅಲ್ಲಿ ಒಂದು 5 ನಿಮಿಷ ಕೂತ್ಕೊಂಡು ಬರೋಣ ಅಂತ ಹೋದ್ರೆ ಅರ್ಧ ಮುಕ್ಕಾಲು ಗಂಟೆ 1 ಅವರು ಕೂತ್ಕೊಂಡು ಎದ್ದು ಬರೋ ಥರ ಆಗುತ್ತೆ ಫ್ರೆಂಡ್ಸ್. ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಶಿರಡಿ ಸಾಯಿಬಾಬಾ ದೇವಸ್ಥಾನ ಎಲ್ಲೇ ಹೋದರೂ ತುಂಬ ಪ್ರಶಾಂತವಾಗಿರುತ್ತೆ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿ ಪಾಸಿಟಿವಿಟಿ ಇರುತ್ತೆ ಆ ದೇವಸ್ಥಾನಗಳಲ್ಲಿ, ಬಾಬಾ ಮಂದಿರಗಳಲ್ಲಿ ಅಂತಲೇ ಹೇಳ್ಬೋದು. ನೋಡಿದ್ರಲ್ಲ ಫ್ರೆಂಡ್ಸ್, ಬಾಬಾ ದರ್ಶನ ನಿಮಗೆ ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನನ್ನ ಇನ್ನಷ್ಟು ವೀಡಿಯೋಗಳ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಇಲ್ಲಿಗೆ ಈ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.